ನಮಸ್ಕಾರ. ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಹನುಮಂತ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ತಮ್ಮ ಅಸಹ್ಯತೆಯನ್ನ ತೋರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ರಾಜೀನಾಮೆಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ 4 ಜನ ಶಾಸಕರು ಆಗ್ರಹಿಸಿದ್ರು. ಇದರ ಬಗ್ಗೆ ಉತ್ತರಿಸದ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಆಪ್ತರ ಮೂಲಕ ಬ್ರೇಮ್ಸ್ ಅಕ್ರಮದಲ್ಲಿ ಬಿಜೆಪಿ ಮಾಜಿ ಸಚಿವರ ಕುಟುಂಬದವರು ಭಾಗಿಯಾಗಿದ್ದಾರೆ ಎಂಬ ಪತ್ರಿಕೆಯಲ್ಲಿ ಹೇಳಿಕೆಗಳನ್ನ ಕೊಡಿಸಿದ್ದಾರೆ ಅಂತ ಬಿಜೆಪಿಯ ತಾಲೂಕು ಅಧ್ಯಕ್ಷ ವೀರಣ್ಣ ಕಾರ್ಬಾರಿ ತಿಳಿಸಿದ್ದಾರೆ. ಬ್ರೇಮ್ಸ್ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವ ಬದಲು ಪತ್ರಿಕೆ ಹೇಳಿಕೆ ಕೊಡ್ತಿರುವುದು ನೋಡಿದ್ರೆ ಸಚಿವರ ಪರಿಸ್ಥಿತಿ ಕೈಲಾಗದವರು ಮೈಪರಿಚಿಕೊಂಡಂತೆ ಎಂಬ ಗಾದೆಯಂತಾಗಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಭ್ರಷ್ಟಾಚಾರದಲ್ಲಿ ಸಚಿವರು ಸೇರಿ ಯಾರದೇ ಕುಟುಂಬದ ಸದಸ್ಯರು ಕೂಡ ಪಾಲ್ಗೊಂಡರು ಅವರ ಅಧಿಕಾರದ ಪ್ರಭಾವವನ್ನು ಉಪಯೋಗಿಸಿ ಜಿಲ್ಲೆಯಾದ್ಯಂತ ಅಕ್ರಮ ಆಸ್ತಿ ಮಾಡಿದ ಪ್ರಕರಣಗಳ ತನಿಖೆ ನಡೆಸಬೇಕು, ಅಂತವರ ಆಸ್ತಿ ಮುಟ್ಟುಗೋಲು ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಅಧಿಕಾರ ದುರುಪಯೋಗ ಸುಳ್ಳು ಆರೋಪದ ಮೂಲಕ ಕೇಂದ್ರದ ಮಾಜಿ ಸಚಿವ ಭಗವಂತ ಖೂಬಾ ಅವರಿಗೆ ಕೊಟ್ಟಿರುವಂತಹ 25 ಕೋಟಿ ರೂಪಾಯಿ ಡಿಮ್ಯಾಂಡ್ ನ ನೋಟಿಸ್ ಈಗಾಗಲೇ ಅವರು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದು ಕಾನೂನು ಹೋರಾಟದಲ್ಲಿ ಅವರು ಜಯಗಳಿಸುವ ದೃಢ ನಂಬಿಕೆ ಇದೆ ಅಂತ ಹೇಳಿದ್ರು. ಇನ್ನು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ರೈತರ ಉದ್ಧಾರಕ್ಕಾಗಿ ತಾಲೂಕಿನ 4 ಕಡೆ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗಳನ್ನ ಮಂಜೂರು ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ರು. ಆನಂತರ ಶಾಸಕರಾಗಿ ಸಚಿವರಾಗಿ ಈಶ್ವರ್ ಖಂಡ್ರೆ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿಯವರೆಗೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗಳಿಗೆ ನೀರು ನಿಲ್ಲಿಸಲು ಸರಿಯಾಗಿ ಗೇಟ್ ಗಳನ್ನ ಕೂಡಿಸದೆ ಸಾವಿರಾರು ರೈತರಿಗೆ ಮೋಸ ಮಾಡಿದ್ದಾರೆ. ಇನ್ನು ನಮ್ಮ ಜಿಲ್ಲಾಧ್ಯಕ್ಷರ ಕ್ಷಮೆಗೆ ಆಗ್ರಹಿಸಿದ್ರು ಭಾಲ್ಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾವ್ ಚವ್ಹಾಣ್. ಶಿವಕುಮಾರ್ ರಾಜಭವನ್ ಅವರೇ ನಿಮ್ಮ ಪಕ್ಷದ ಶಾಸಕರ ಸಚಿವರ ಕಾರ್ಯವೈಖರಿ ನೋಡಿದ್ರೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾರ್ಯದಲ್ಲಿ ಭ್ರಷ್ಟಾಚಾರದ ಶಂಕೆ ಬರುತ್ತಿದೆ ಅಂತ ಆರೋಪವನ್ನ ಮಾಡಿದ್ದಾರೆ. ಇಂತಹ ಅನೇಕ ವಿಷಯಗಳು ನಮ್ಮ ಜಿಲ್ಲಾಧ್ಯಕ್ಷರು ಜನರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಜನರ ಕ್ಷಮೆ ಕೇಳಬೇಕಿರೋದು ನಮ್ಮ ಜಿಲ್ಲಾಧ್ಯಕ್ಷರಲ್ಲ, ಬದಲಿಗೆ ನಿಮ್ಮ ಪಕ್ಷದ ಸಚಿವರು ಅಂತ ಈರಣ್ಣ ಕಾರ್ಬಾರಿ ಆರೋಪಿಸಿದ್ದಾರೆ. ಭಾಲ್ಕಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಹನುಮಂತ್ ಚವ್ಹಾಣ್ ಅವರು ಹಾಗೂ ಯುವ ಘಟಕದ ಅಧ್ಯಕ್ಷರಾದಂತ ಶಿವಕುಮಾರ್ ರಾಜಭವನ್ ಅವರು ಪತ್ರಿಕೆ ಹೇಳಿಕೆ ಕೊಟ್ಟು ಭಗವಂತ್ ಖೂಬಾ ಅವ್ರ ಮೇಲೆ ಆರೋಪ ಹೊರಿಸಿದ್ದಾರೆ. ಇದು ಸುಳ್ಳು ಆರೋಪ ಇದೆ. ಅವರ ಅಧಿಕಾರದ ಒಂದು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರಿಗೆ ಒಂದು 25 ಕೋಟಿಯ ಡಿಮಾಂಡ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಆ ನೋಟಿಸಿಗೆ ಆಲ್ರೆಡಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ನ್ಯಾಯದಲ್ಲಿ ಅವ್ರ ನ್ಯಾಯ ದೇವತೆ 100% ಭಗವಂತ್ ಖೂಬಾ ಅವರಿಗೆ ಕೈ ಹಿಡಿತಾರೆ. ಯಾಕಂದ್ರೆ ಅವ್ರ ಜೀವನದಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡಿಲ್ಲ, ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿಲ್ಲ. ಅವರಾಗ್ಲಿ ಅವ್ರು ಯಾವುದೇ ರೀತಿಯಿಂದ ಯಾರಿಗೂ ಕುಮ್ಮಕ್ಕು ಕೊಟ್ಟಿಲ್ಲ. ಯಾವಾಗ ನೀವು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಆರೋಪ ಮಾಡ್ಸಕ್ ತಮ್ಮ ಪದಾಧಿಕಾರಿಗಳಿಂದ ಹೇಳಿಸ್ತಾ ಇದ್ದೀರಿ, ಮಾನ್ಯ ಉಸ್ತುವಾರಿ ಸಚಿವರುಗಳೇ, ಸರ್ಕಾರ ನಿಮ್ದದ, ಜಿಲ್ಲೆ ಉಸ್ತುವಾರಿ ನೀವಿದ್ರಿ. ಇಂಥ ಯಾರೇ ಲೀಡರ್ಗಳು ತಮ್ಮ ಅಧಿಕಾರವನ್ನು ಪ್ರಭಾವವನ್ನು ಬೀರಿ ಇಡೀ ಜಿಲ್ಲೆಯಾದ್ಯಂತ ಏನೇನು ಆಸ್ತಿ ಮಾಡಿದ್ದಾರೆ ಅಂತವ್ರು ಎಲ್ಲರ ವಿರುದ್ಧ ಒಂದು ತನಿಖೆ ಮಾಡಿಸ್ರಿ. ಅದು ಸಿದ್ಧ ಆದಲ್ಲಿ, ಅದು ಪ್ರೂವ್ ಆದಲ್ಲಿ ಅಂತ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ರಿ. ನಿಮ್ಗೆ ಯಾರು ಕಟ್ ಹಾಕಿದ್ದಾರೆ, ಯಾರು ನಿಲ್ಸಿದ್ದಾರೆ, ಅದು ಮಾಡೋದು ಬಿಟ್ಟು ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ನೀವು ಇನ್ನೊಬ್ಬರ ಮೇಲೆ ಆರೋಪ ಹೊರಿಸ್ತಕ್ಕಂಥ ಕೆಲಸ ಏನ್ ಮಾಡ್ತಿದ್ರಿ, ಇದು ಖಂಡನೀಯ. ಇವತ್ತ ಬ್ರೀಮ್ಸ್ ಆಸ್ಪತ್ರೆ ತುಂಬಾ ಹದಗೆಟ್ಟಿದೆ ಅಂತೇಳಿ ತಾವುಗಳೇ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ರಿ. ಇದರಿಂದ ತುಂಬಾ ಮುಜುಗರ ಆಗ್ತಾ ಇದೆ, ಇದು ಸರಿಪಡಿಸ್ರಿ ಅಂತೇಳಿ. ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವು ಈ ರೀತಿ ಹತಾಶರಾಗಿದ್ರಿ. ಈ ಹತಾಶರಾಗಿದ್ದ ಪರಿಸ್ಥಿತಿ ನಿಮ್ದಿದ್ದಾಗ ನಮ್ಮವರೇ ನಿಮ್ಗೆ ರಾಜೀನಾಮೆ ಕೇಳಿದ್ದಾರೆ, ಜಿಲ್ಲಾಧ್ಯಕ್ಷರನ್ನು ಪ್ರಶ್ನೆ ಮಾಡಿದ್ದಾರೆ. ಅವ್ರ ಜನತೆ ಕ್ಷಮೆ ಯಾಚನೆ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಸಚಿವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಮವರಿಂದ ಏನು ಹೇಳಿಕೆ ಕೊಡಿಸ್ತಾ ಇದ್ದೀರಿ. ಜಿಲ್ಲಾಧ್ಯಕ್ಷರು ಕ್ಷಮೆ ಕೇಳ್ತಕ್ಕಂತ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ನಿಮ್ಮ ಕಾಂಗ್ರೆಸ್ನವರ ಅವ್ಯವಹಾರ ಆಗಲಿ ಮತ್ತೊಂದಾಗ್ಲಿ ಎಲ್ಲವೂ ಒಂದೊಂದಾಗಿ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ಜಿಲ್ಲಾಧ್ಯಕ್ಷರು ಬಿಜೆಪಿಯ ಸೋಮನಾಥ್ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ. ತಾವುಗಳು ತಮ್ಮ ಕೈಲಾಗದ ಕೆಲಸವನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆಂಗದಪ್ಪ ಅಂದ್ರೆ ಕೈಲಾಗದವನು ಮೈ ಕೆರ್ಚ್ಕೊಂಡ ಅಂತ ಆ ಗಾದೆ ಇದೆಯಲ್ಲ, ಆ ರೀತಿ ತಮ್ಮಿಂದ ತಾವು ಅಸಹಾಯಕತರಾಗಿ ತಮ್ಮ ಅಸಹಾಯಕತೆಯನ್ನು ಮುಚ್ಚಿಡ್ಲಿಕ್ಕೆ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಿ. ಇದು ಖಂಡನೀಯ. ಒಂದ್ ವೇಳೆ ಸತ್ಯಾಂಶ ಇದ್ರೆ ಪೇಪರ್ ನಲ್ಲಿ ಸ್ಟೇಟ್ಮೆಂಟ್ ಕೊಡೋದೆಲ್ಲ ಬಿಟ್ಬಿಡ್ರಿ. ಜಿಲ್ಲಾ ಉಸ್ತುವಾರಿ ಸಚಿವರಿದ್ರಿ, ಸರ್ಕಾರ ನಿಮ್ದೇ ಇದೆ, ಎನ್ಕ್ವೈರಿ ಮಾಡ್ರಿ. ಯಾರೇ ತಪ್ಪು ಮಾಡಿದ್ರು ಅವ್ರ ಆಸ್ತಿ ಎಲ್ಲ ಮುಟ್ಗೋಲ್ ಹಾಕ್ರಿ, ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಿಸ್ರಿ ಅಂತ ನಾನು ಆಗ್ರಹ ಪಡಿಸ್ತೀನಿ. ಮತ್ತ ಭಾಲ್ಕಿಯಲ್ಲೇ ನೀವು ಮಾಡ್ತಾ ಇದ್ರಿ ವರ್ಕು ಯಾವುದೇ ರೀತಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಶಾಸಕರಾದ ಇದ್ದಾಗ ಏನ್ ರೈತರಿಗೋಸ್ಕರ ಏನ್ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಾಡಿದ್ರು, ಸುಮಾರು 200 ಕೋಟಿ ರೂಪಾಯಿ ವೆಚ್ಚ ಮಂಜೂರು ಮಾಡಿಸಿ 4 ಬ್ರಿಡ್ಜ್ ಕಮ್ ಬ್ಯಾರೇಜ್ ಅನ್ನು ಪ್ರಾರಂಭ ಮಾಡಿಸಿದ್ರು. ಆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಲ್ಲಿ
ನೀರ್ ನಿಲ್ಲಿಸ್ಲಿಕ್ಕೆ ಸರಿಯಾದ ಗೇಟ್ಗಳನ್ನು ಕೂಡಿಸ್ಲಿಕ್ಕಾಗಿಲ್ಲ. ನಿಮ್ಗೆ ಇಷ್ಟು ವರ್ಷ ಆದ್ರೂ ಶಾಸಕರಾದ್ರಿ, ಸಚಿವರಾದ್ರಿ, ಇಲ್ಲಿವರೆಗೆ ನೀರ್ ನಿಲ್ಲಿಸಿ ರೈತರಿಗೆ ನೀರ್ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ. ಇದರಲ್ಲಿ ಅವ್ಯವಹಾರ ನಡೆದಿದೆ ಅಂತ ಎಲ್ಲರಿಗೂ ಶಂಕೆ ಬರ್ತಾ ಇದೆ, ಅನುಮಾನ ಬರ್ತಾ ಇದೆ. ಅದಕ್ಕೆ ನೀವು ರೈತರಿಗೆ, ಜನರಿಗೆ ನೀವು ಕ್ಷಮೆ ಯಾಚನೆ ಮಾಡ್ಬೇಕು. ಯಾಕಂದ್ರೆ ಅವರಿಗೆ ಸೂಕ್ತವಾದ ಪರಿಹಾರ ಕೊಡಿಸ್ಲಿಕ್ಕೆ ವಿಫಲವಾಗಿದ್ರಿ. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಸವಲತ್ತು ಕೊಡಿಸ್ಲಿಕ್ಕೆ ವಿಫಲವಾಗಿದ್ದೀರಿ. ಇದು ನೈತಿಕ ಹೊಣೆ. ಹೊತ್ತು ತಾವು ಜನತೆ ಕ್ಷಮೆ ಯಾಚಿಸ್ಬೇಕಂತ ನಾ ಈ ಮೂಲಕ ಆಗ್ರಹಪಡಿಸ್ತೀನಿ. ಈಗಾಗಲೇ ಅತಿವೃಷ್ಟಿಯಿಂದ ಮುಂಗಾರು ಹಂಗಾಮಿನ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾದ ರೈತರಿಗೆ ಹಿಂಗಾರು ಬಿತ್ತನೆಗೆ ಜಮೀನಿನಲ್ಲಿ ನೀರು ನಿಂತು ಬಿತ್ತನೆ ವಿಳಂಬವಾಗುವ ಸಂದರ್ಭ ಎದುರಾಗಿದೆ. ಅಷ್ಟು ಇಷ್ಟು ಕಬ್ಬು ಬೆಳೆದು ನಿಂತಿದೆ. ಈಗಾಗಲೇ ಕಟಾವಿಗೆ ಬಂದಿರುವ ಕಬ್ಬು ಕಾರ್ಖಾನೆಗೆ ಸಾಗಿಸಲು ಕಳೆದ 5 ವರ್ಷಗಳಿಂದ ಪರದಾಡುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಂಕಷ್ಟ ಕೇಳುವವರೇ ಇಲ್ಲ ಅಂತ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ಮುಚ್ಚಳಂಬ ಗ್ರಾಮದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗಾರ ರೈತರು ತಾವು ಬೆಳೆದಂತಹ ಕಬ್ಬು ಕಾರ್ಖಾನೆಗೆ ಸಾಗಿಸಲು ನಮ್ಮ ಹೊಲ ನಮ್ಮ ದಾರಿ ಯೋಜನೆಯಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಕ್ಷೇತ್ರದ ಶಾಸಕ ಶರಣು ಸಲ್ಗಾರ್, ತಹಶೀಲ್ದಾರ್ ಶಿವಾನಂದ್ ಮೇತ್ರೆ, ತಾಲೂಕ್ ಪಂಚಾಯತ್ ಇಒ ಮಹಾದೇವ್ ಜಮ್ಮು ಮತ್ತು ಗ್ರಾಮ ಪಂಚಾಯತ್ ಪಿಡಿಒ ಅವರಿಗೆ ಲಿಖಿತ ಹಾಗೂ ಮೌಖಿಕವಾಗಿ ಮನವಿಯನ್ನ ಮಾಡಿದ್ರು. ಇಲ್ಲಿಯವರೆಗೆ ಯಾರೊಬ್ರು ಕೂಡ ರೈತರ ಕಷ್ಟಕ್ಕೆ ಸ್ಪಂದಿಸಿಲ್ಲ. ಇದೇ ರೀತಿ ಧೋರಣೆ ಮುಂದುವರಿಸಿದ್ರೆ ರೈತರು ಹೋರಾಟದ ದಾರಿ ಹಿಡಿಯುವುದು ಅನಿವಾರ್ಯವಿದೆ. ಇನ್ನು ರೈತರಿಗೆ ಬೇಗ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ವರ್ಷ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರು ದುಬಾರಿ ಖರ್ಚು ಮಾಡಿ ಕಬ್ಬು ಬೆಳೆಸಿದ್ದು ಅಲ್ಲದೆ ದುಬಾರಿ ಕೂಲಿ ಆಳು ಸೇರಿದಂತೆ ವಿವಿಧ ರೀತಿಯ ಖರ್ಚು ಎದುರಿಸುತ್ತಿರುವ ರೈತರ ಕಬ್ಬಿಗೆ ಟನ್ಗೆ 3,500 ರೂಪಾಯಿ ಆದರೂ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸರ್, ಈ ವರ್ಷ ನಮ್ಮಲ್ಲಿ ಮಳೆ ಜಾಸ್ತಿ ಆಗಿದೆ, ಬೆಳೆ ಹಾನಿ ಆಗಿದೆ. ಆದರೂ ಈ ಕಬ್ಬು ಕಟಾವು ಬಂದಿದೆ. ಕಬ್ಬು ಹೋಗಲಿಕ್ಕೆ ಮುಚ್ಚಳಂ ಗ್ರಾಮದ ರೈತರು ನಾವು ಕಬ್ಬು ಬೆಳೆಗಾರರು ನಮ್ಮ ಜಮೀನಿಗೆ ಹೋಗಲು ಕಳೆದ 4 ವರ್ಷಗಳಿಂದ ನಮ್ಮ ಜಮೀನಿಗೆ ಹೋಗಲು ರಸ್ತೆ ಇಲ್ಲ. ಕಬ್ಬು ಕಟಾವಿಗೆ ಬಂದಿದೆ. ನಮ್ಮ ಹೊಲವನ್ನು ದಾರಿ ಯೋಜನೆ ಅಡಿಯಲ್ಲಿ ರಸ್ತೆ ನಿರ್ಮಿಸುವ ಕುರಿತು ಶಾಸಕರಿಗೆ, ತಹಶೀಲ್ದಾರರಿಗೆ ಹಾಗೂ ಪಂಚಾಯಿತಿ ಇಒ ಅವರಿಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೂ ಪಿಡಿಒ ಅವರಿಗೂ ಮನವಿ ಮಾಡಿದರೂ ಯಾವುದೇ ರಸ್ತೆ ನಿರ್ಮಾಣ ಮಾಡಿಲ್ಲ. ಇದೇ ರೀತಿ ನಿರ್ಲಕ್ಷ್ಯ ತೋರಿದರೆ ರೈತರು ಹೋರಾಟ ಮಾಡುವ ಹಂತಕ್ಕೆ ಇಳಲಾಗುತ್ತದೆ. ವರದಿ ಮಾಡಲು ಹೋದ ಪತ್ರಕರ್ತನ ಮೇಲೆ ಗೂಂಡಾ ವರ್ತನೆ ತೋರಿಸಿ ಹಲ್ಲೆ ಮಾಡಿದ ವಿಧಾನ ಪರಿಷತ್ ಸದಸ್ಯ ಹಾಗೂ ಆತನ ಬೆಂಬಲಿಗರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಬೀದರ್ ಜಿಲ್ಲಾ ಸ್ಯಾಟಲೈಟ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ವಿಧಾನ ಪರಿಷತ್ನ ಸದಸ್ಯ ಎಸ್.ವಿ. ಸಂಕನೂರು ಅವರ ಕಾರ್ಯಾಲಯದಲ್ಲಿ ಸರ್ಕಾರಿ ಗೆಜೆಟ್ ನೌಕರರು ಹಾಗೂ ಕಾಲೇಜು ಉಪನ್ಯಾಸಕರನ್ನ ಕರೆಸಿ ಅಕ್ರಮವಾಗಿ ಮತದಾರರ ಪಟ್ಟಿ ನೋಂದಣಿ ಮಾಡಿಕೊಳ್ಳುತ್ತಿದ್ದ ಮಾಹಿತಿಯ ಮೇರೆಗೆ ಗದಗ ಜಿಲ್ಲಾ ಖಾಸಗಿ ವಾಹಿನಿಯೊಂದರ ವರದಿಗಾರ ಸುರೇಶ್ ಕಡ್ಲಿಮಠ್ ಅವರು ವರದಿ ಮಾಡಲು ಹೋದ ವೇಳೆ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್ ಹಾಗೂ ಅವರ ಬೆಂಬಲಿಗರು ಹಲ್ಲೆ ಮಾಡಲು ಯತ್ನಿಸಿ ಪತ್ರಕರ್ತನ ಕೈಯಲ್ಲಿದ್ದ ಕ್ಯಾಮೆರಾವನ್ನ ಕಸಿದುಕೊಳ್ಳಲು ಯತ್ನಿಸಿರುವುದನ್ನು ಖಂಡಿಸಿ ಹಲ್ಲೆಗೆ ಯತ್ನಿಸಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಸಚಿವರಿಗೆ ಬೀದರ್ ಜಿಲ್ಲೆಯ ಪತ್ರಕರ್ತರು ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸರ್, ಬೀದರ್ ಜಿಲ್ಲಾ ಸ್ಯಾಟಲೈಟ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ರಾಜ್ಯದ ಗೃಹ ಸಚಿವ ಜಿ. ಪರಮೇಶ್ವರ್ ಅವರಿಗೆ ಸುದ್ದಿ ಮಾಡಲು ತೆರಳಿದ ಗದಗ ಜಿಲ್ಲಾ ನ್ಯೂಸ್ ಫಸ್ಟ್ ವರದಿಗಾರರ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹೊಸದಾಗಿ ಮತದಾರರ ಪಟ್ಟಿ ಸೇರ್ಪಡೆ ನಂಬರ್ 6 ಕೊನೆಯ ದಿನಾಂಕವಾಗಿದ್ದು, ಹೀಗಾಗಿ ಗದಗ ನಗರದ ವಕೀಲ ಚಾಳದಲ್ಲಿರುವ ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾದ ಎಸ್.ವಿ. ಸಂಕನೂರ್ ಅವರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಅಕ್ರಮವಾಗಿ ಮತದಾರರನ್ನು ಸೇರ್ಪಡೆಗೊಳಿಸುತ್ತಿದ್ದಾರೆಂಬ ಕಚೇರಿಯಲ್ಲಿ ಗೆಜೆಟ್ ಸರ್ಕಾರಿ ನೌಕರರು, ಕಾಲೇಜ್ ಉಪನ್ಯಾಸಕರು ಕರೆಸಿಕೊಂಡು ನೋಂದಣಿ ಮಾಡುತ್ತಿದ್ದಾರೆಂಬ ಮಾಹಿತಿ ಹಿನ್ನೆಲೆ ಗದಗ ಜಿಲ್ಲಾ ನ್ಯೂಸ್ ಫಸ್ಟ್ ವರದಿಗಾರರಾದ ಸುರೇಶ್ ಅವರು ವರದಿಗೆ ತೆರಳಿದರು. ಈ ಕುರಿತು ವಿಡಿಯೋ ಮಾಡಿಕೊಂಡು ಬರುವ ವೇಳೆ ಎಂಎಲ್ಸಿ ಸಂಕನೂರ್ ಅವರು ಬೆಂಬಲಿಗರು ವರದಿಗಾರರ ಮೇಲೆ ದರ್ಪ ತೋರಿ ಹಲ್ಲೆ ಮಾಡಿದ್ದಾರೆ. ಜೊತೆಗೆ ವರದಿಗಾರರ ಕೈಯಿಂದ ಕ್ಯಾಮೆರಾವನ್ನು ಕಸಿದುಕೊಳ್ಳಲು ಯತ್ನಿಸುತ್ತಿರುವುದು ತೀವ್ರವಾಗಿ ಖಂಡಿಸುತ್ತೇವೆ. ಜೊತೆಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್ ಅವರು ವರದಿಗಾರರ ಕೈ ಕೊರಳು ಪಟ್ಟಿ ಹಿಡಿದು ಹಲ್ಲೆಗೆ ಪ್ರಚೋದನೆ ನೀಡಿರುವುದು ಸರಿಯಾದ ಕ್ರಮವಲ್ಲ. ತಪ್ಪೆ ಮಾಡಿದವರನ್ನು ಸ್ಪಷ್ಟನೆ ಕೊಡಿಸಬೇಕು. ಅದರ ಬದಲು ಈ ರೀತಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬೆಂಬಲಿಗರು ಗುಂಡಾವರ್ತನೆ ತೋರಿದ್ದು ಪ್ರಜಾಪ್ರಭುತ್ವ 4ನೇ ಅಂಗ ಧ್ವನಿಯನ್ನು ಹತ್ತಿಕ್ಕುವ ಪ್ರಯತ್ನವಾಗಿದೆ.
ಇಂತಹ ಗುಂಡಾ ಪರಿವರ್ತನೆ ಪತ್ರಕರ್ತರು ಎದುರಿಸುತ್ತಿರುವುದು. ಹೀಗಾಗಿ ಹಲ್ಲೆ ಮಾಡಿರುವ ವಿಧಾನ ಪರಿಷತ್ ಸದಸ್ಯರ ಬೆಂಬಲಿಗರು ಹಾಗೂ ಇದಕ್ಕೆ ಪ್ರಚೋದನೆ ನೀಡಿದ ವಿಧಾನ ಪರಿಷತ್ ವಿರುದ್ಧ ಶೀಘ್ರವೇ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ಪತ್ರಕರ್ತರ ಬಳಿ ಕ್ಷಮೆ ಯಾಚಿಸಬೇಕೆಂದು ಒತ್ತಾಯಿಸುತ್ತೇವೆ. ಬೀದರ್ನ ನೂತನ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಬಸ್ ಡಿಪೋಗಳಿಗೆ ಇಂದು ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮದ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಸಾರಿಗೆ ಸಿಬ್ಬಂದಿಗಳೊಂದಿಗೆ ಮಾತನಾಡಿ ಅವರ ಕೆಲಸದ ವಿವರಗಳನ್ನು ಪಡೆದರು ಹಾಗೂ ಅವರ ಕುಂದು ಕೊರತೆಗಳನ್ನು ಕೂಡ ಆಲಿಸಿದರು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ನಾನು ಈಗಾಗಲೇ ಬಾಲ್ಕಿ ಬಸ್ ಡಿಪೋಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ. ಅದೇ ರೀತಿ ಹುಮ್ನಾಬಾದ್ನಲ್ಲಿರುವ ಸಾರಿಗೆ ಸಿಬ್ಬಂದಿಗಳ ಟ್ರೈನಿಂಗ್ ಸೆಂಟರ್ಗೂ ಕೂಡ ಭೇಟಿ ನೀಡಿದ್ದೇನೆ. ಇಂದು ಬೀದರ್ ಬಸ್ ಡಿಪೋಗೆ ಭೇಟಿ ನೀಡಿದ್ದು ಬಸ್ ಡಿಪೋ ಹಾಗೂ ಸಿಬ್ಬಂದಿಗಳ ಕಾರ್ಯವೈಖರಿಯನ್ನ ಪರಿಶೀಲನೆ ನಡೆಸಿದ್ದೇನೆ. ಕಲ್ಯಾಣ ಕರ್ನಾಟಕದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಯಾವುದೇ ಅಡೆತಡೆಗಳು ಆಗಬಾರದು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರ 750 ಬಸ್ಗಳ ಖರೀದಿಗೆ ಮುಂದಾಗಿದ್ದು ಶೀಘ್ರದಲ್ಲೇ ಆ ಬಸ್ಗಳನ್ನ ತಮಗೆ ಅಂದ್ರೆ ಸಾರ್ವಜನಿಕರಿಗೆ ನೀಡಲಿದ್ದಾರೆ. ಇನ್ನು ಇದರಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ನೀಡಲು ನಮ್ಮ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಾರ್ಯನಿರ್ವಹಿಸಲಿದೆ ಅಂತ ತಿಳಿಸಿದ್ದಾರೆ. ಬೀದರ್ ಅದೇ ನಾನು ಮೊನ್ನೆ ಒಂದೆರಡು ದಿವಸದಿಂದ ಬಾಲ್ಕಿಯಲ್ಲಿ ಹೋಗಿದ್ದೆ. ಬಸ್ ಸ್ಟ್ಯಾಂಡು ಮತ್ತು ಡಿಪೋಲ್ಲಿ ಹಳಿ 94ರಲ್ಲಿ ಬಾಲ್ಕಿ ಡಿಪೋ ಮಾಡಿದ್ದಾರೆ. ಭಾಳ ಚೆನ್ನಾಗಿ 12-13 ಎಕರೆಯಲ್ಲಿ ನಮ್ಮ ಶತಾಯುಷಿ ಭೀಮಣ್ಣ ಖಂಡ್ರೇಜಿಯವರು KSRTC ಮಂತ್ರಿ ಇದ್ದಾಗ ಅಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಡಿಪೋ ಇದೆ. ಇವನ್ನು ಬಸ್ ಸ್ಟ್ಯಾಂಡು ಕೂಡ ಭಾಳ ಚೆನ್ನಾಗಿದೆ, ಟ್ರಾಫಿಕ್ ಚೆನ್ನಾಗಿದೆ. ಯಾಕಂದರೆ ಬಾಲ್ಕಿ ಎಲ್ಲದಕ್ಕೂ ಸೆಂಟ್ರ್ ಇದೆ. ಬೀದರ್ ಬಂದರು 40, ಈ ಕಡೆ ಹುಮ್ನಾಬಾದ್ ಹೋದ್ರು 40, ಬಸವ ಕಲ್ಯಾಣ ಹೋದ್ರು 40. ಈ ರೀತಿಯಲ್ಲಿ ಟ್ರಾಫಿಕ್ ಭಾಳ ಚೆನ್ನಾಗಿದೆ. ಅಲ್ಪ ಸ್ವಲ್ಪ ಅಭಿವೃದ್ಧಿಯಲ್ಲಿ ಬೇಕಾಗಿದೆ. ಅದೇ ರೀತಿ ಇವತ್ತು ನಾವು ಹುಮ್ನಾಬಾದ್ ಟ್ರೈನಿಂಗ್ ಸೆಂಟರ್ ಹೋಗಿದ್ದೆ. ಅಲ್ಲಿ ಯಾವ ರೀತಿ ಟ್ರೈನಿಂಗ್ ನಮ್ಮ ಡ್ರೈವರ್ಸಿಗೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋಂಥದ್ದು ನಾನು ಖುದ್ದಾಗಿ ಬಸ್ಸಲ್ಲಿ ಕುಂತು ವೀಕ್ಷಣೆ ಮಾಡಿ ಭಾಳ ಚೆನ್ನಾಗಿ, ಅಂದರೆ ಕರ್ನಾಟಕದಲ್ಲಿ ಮಾದರಿ ಟ್ರೈನಿಂಗ್ ಶಾಲೆಯನ್ನು ಅಲ್ಲಿ ಮಾಡಿದ್ದಾರೆ. ಅದೇ ರೀತಿ ಬಸ್ ಸ್ಟ್ಯಾಂಡ್ ಕೂಡ ಬಹಳ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಆ ಬಸ್ ಸ್ಟ್ಯಾಂಡು ವೀಕ್ಷಣೆ ಮಾಡಿದೆ, ಡಿಪೋ ವೀಕ್ಷಣೆ ಆಯಿತು. ಸ್ವಲ್ಪ ಇರೋದೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಆದಷ್ಟು ಬೇಗನೆ ಮಾಡೋಕ್ಕೆ ಹೇಳಿದ್ದೀನಿ. ಇವನ್ ಬೀದರ್ ಕೂಡ ಇವಾಗ ನೋಡ್ತಾ ಇದ್ದೀನಿ. ಇಲ್ಲಿ ಏನೇನು ಬೇಕು ಅದೆಲ್ಲನೂ ಮತ್ತೆ ನಾವು ಮಂಡಳಿಯಲ್ಲಿ ಚರ್ಚೆ ಮಾಡಿ ಫಂಡನ್ನು ಆರ್ಗನೈಸ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋಂಥ ಒಂದು ಎಲ್ಲರಲ್ಲಿ ಹುಮ್ಮಸ್ಸಿದೆ. ನಮ್ಮ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲದಕ್ಕೂ ಹೋಲಿಸಿದರೆ ಒಂದು ಒಳ್ಳೆ ಲಾಭದತ್ತದಲ್ಲಿ ಅಷ್ಟು ನಷ್ಟದಲ್ಲಿಲ್ಲ, ಒಂದು ಲಾಭದಾಯಕ ಸಂಸ್ಥೆಯಲ್ಲಿ ಇರೋದರಿಂದ ನಾವೆಲ್ಲರೂ ಸೇರಿ ಇದಕ್ಕಿನ್ನೂ ಶಕ್ತಿ ಮೀರಿ ಕೆಲಸ ಮಾಡಬೇಕಾಗಿದೆ. ಆದಷ್ಟು ನಮ್ಮ ಈ ಭಾಗದ ಜನರಿಗೆ ಸವಲತ್ತನ್ನು, ಪ್ರಯಾಣದ ಸವಲತ್ತನ್ನು, ಒಳ್ಳೆಯ ಬಸ್ಗಳನ್ನು, ಸುಮಾರು 750 ನಮಗೆ ಬಸ್ಗಳು ಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಏನು 8-9 ಜಿಲ್ಲೆಗಳಿಗೆ 750 ಬಸ್ಸನ್ನು ಬೇಡಿಕೆ ಇದೆ. ಶೀಘ್ರವಾಗಿ ಅದಕ್ಕೆ ಒಂದು ಪರಿಹಾರ ಬಜೆಟನ್ನು ಒದಗಿಸಿ 750 ಹಂತವಾಗಿ 750 ಬಸ್ಸನ್ನು ತರುವಂಥ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದೆ. ಸರ್, ಈಗ ಮಹಿಳೆಯರಿಗಾಗಿ ನಿಮ್ಮ ಸರ್ಕಾರ ಏನು ಉಚಿತ ಬಸ್ ಕೊಟ್ಟಿದೆ, ಸಾಕಷ್ಟು ಖುಷಿ ವ್ಯಕ್ತಪಡಿಸಿದ್ದಾರೆ. ಆದರೆ ಕೆಲವೊಂದು ಕಡೆ ಸಿಟಿ ಬಸ್ಗಳ ಕೊರತೆ ಇದೆ, ಜನರಿಗೆ ಏನೋ ಇಕ್ಕಟ್ಟಲ್ಲೇ ಇಲ್ಲ. ಇವಾಗ ಹಾಗಿಲ್ಲ, ಏನಿದೆ ಟ್ರಾಫಿಕ್ ಡಬಲ್ ಆಗಿದೆ. ಇವಾಗ ನಮ್ಮ ಬಸ್ಸಿನ ಕೆಪಾಸಿಟಿ 50-60 ಇದ್ದಾಗ ಡಬಲ್ ಹೋಗ್ತಾ ಇದ್ದಾರೆ, 80-90 ಈ ರೀತಿ. ಅಂದರೆ ಓಡಾಟ ಹೆಚ್ಚಿಗಾಗಿದೆ ಮಹಿಳೆಯರಿಗೆ. ಇಲ್ಲೇ ನಮ್ಮೆಲ್ಲ ತಂಗಿಯವರು ಅಕ್ಕಂದಿಯರು ಇದ್ದಾರೆ, ಇವ್ರಿಗೆ ಕೇಳ್ಬೋದು ಎಲ್ಲರೂ. ನಾನು ಇವಾಗೇ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಲ್ಲಿ ಹೋಗಿ ಕೇಳಿದೆ ಮಹಿಳೆಯರಿಗೆ, ಭಾಳ ಸಂತೋಷದಿಂದ ಹೇಳಿದ್ರಿಲ್ಲ, ನಮಗೆ ಭಾಳ ಅನುಕೂಲ ಆಗಿದೆ ರೀ. ಯಾರು ಮಾಡಿದ್ದಾರೆ? ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಭಾಳ ಖುಷಿಯಿಂದ ಹೇಳಿದರು. ಈ ರೀತಿ ನಮಗಿನ್ನೂ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಗೆ ಬಸ್ಗಳನ್ನು ಹೆಚ್ಚಿಗೆ ಮಾಡಬೇಕಾಗಿದೆ. ಕೆಲವೇ ದಿನಗಳಲ್ಲಿ ಅದು ಹೆಚ್ಚಿನ ಬಸ್ಗಳನ್ನು ಹೆಚ್ಚಿಗೆ ಮಾಡಿ ಮತ್ತಿಷ್ಟು ನಮ್ಮ ನಾಗರಿಕರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಒದಗಿಸ್ತೀವಿ. ಸರ್, ಏನು ಗಡಿ ಭಾಗದ ಕೆಲವು ಗ್ರಾಮಗಳಿಗೆ ಡೈರೆಕ್ಟ್ ಬಸ್ ಇಲ್ಲ, ಡಿಸ್ಟ್ರಿಕ್ಟ್ ಸೆಂಟ್ರಿಂದ, ಅದನ್ನು ಕೂಡ ವ್ಯವಸ್ಥೆ ಮಾಡೋದು. ಅದು ನಾನು ತಿಳ್ಕೊಂಡು ಈಗಾಗಲೇ ಆಫೀಸರ್ ಅದ್ರ ಬಗ್ಗೆ ಇದೆ. ಬಸ್ಸಿನ ಹೊಸ ಬಸ್ಗಳು ಬಂದ ತಕ್ಷಣ ಅವೆಲ್ಲನೂ ಪರಿಹಾರ
ಒಳ್ತವೆ. ನಾವು ಭರವಸೆಯ ಯಾತ್ರಿಕರು ಸಂಭ್ರಮಿಸೋಣ, ಸೇವೆಗೈಯೋಣ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಬಾಲ ಯೇಸು ಪುಣ್ಯಕ್ಷೇತ್ರದ ಜಾತ್ರಾ ಮಹೋತ್ಸವ ವೈಭವದ ಮೆರವಣಿಗೆಯೊಂದಿಗೆ ಚಾಲನೆಗೊಂಡಿತ್ತು. ಗುಲ್ಬರ್ಗದ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷ ರಾಬರ್ಟ್ ಮೈಕಲ್ ಮಿರಂದ್ ಅವರು ಆಶೀರ್ವಾದದೊಂದಿಗೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು. ಮೆರವಣಿಗೆಯು ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಮಹಾತ್ಮ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತ, ಸ್ವಾಮಿ ವಿವೇಕಾನಂದ ವೃತ್ತದ ಮೂಲಕ ಸಾಗಿ ಬಸ್ ಡಿಪೋ ಮೂಲಕ ಹಾದು ಬಾಲ ಯೇಸು ಪುಣ್ಯಕ್ಷೇತ್ರದಲ್ಲಿ ಸಮಾರೋಪಗೊಂಡಿತ್ತು. ಇನ್ನು ಮೆರವಣಿಗೆಯಲ್ಲಿ ಬಾಲ ಯೇಸುವಿನ ಭಾವಚಿತ್ರಗಳು, ಪುಟಾಣಿ ಮಕ್ಕಳ ಕೋಲಾಟ, ಯೇಸು ಕ್ರಿಸ್ತರ ಶಿಲುಬೆ ಪ್ರತಿಮೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಭಕ್ತಾದಿಗಳು ಭಾಗವಹಿಸಿದ್ರು. ಮೆರವಣಿಗೆಯಲ್ಲಿ ಧರ್ಮಾಧ್ಯಕ್ಷರ ಜೊತೆ ಶ್ರೇಷ್ಠ ಗುರುಗಳಾದ ಸ್ವ್ಯಾನಿ ಲೆಂಬೋ, ಕ್ಲಾರಿ ಡಿಸೋಜಾ, ಡೇವಿಡ್ ಅಡ್ಡನಿ ಮತ್ತು ಕ್ರಿಸ್ಟಫರ್ ಜಿವಿಯರ್ ಮತ್ತು ರಿಜಿ ರೆನಾಲ್ಡ್ ಸೇರಿದಂತೆ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರು. ಇನ್ನು ಯಾದಗಿರಿಯಲ್ಲಿ ಕೂಡ ಕಬ್ಬು ಹೋರಾಟದ ಕಿಚ್ಚು ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಯಾದಗಿರಿ ಜಿಲ್ಲೆಯ ಅನ್ನದಾತರು. ಕಬ್ಬಿಗೆ ಹೆಚ್ಚಿನ ದರ ನಿಗದಿ ಮಾಡುವಂತೆ ಆಗ್ರಹಿಸಿ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಯಾದಗಿರಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ನವ ಕರ್ನಾಟಕ ರೈತ ಸಂಘದಿಂದ ಇವತ್ತು ಯಾದಗಿರಿಯಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಸರ್ಕಾರ ಕೂಡಲೇ ಪ್ರತಿ ಟನ್ಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ರೈತ ಮುಖಂಡರು ಹೋರಾಟವನ್ನ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಅನ್ನದಾತರ ಹಿತವನ್ನ ಕಾಪಾಡುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಹೆಚ್ಚಿನ ದರ ನಿಗದಿ ಮಾಡದಿದ್ರೆ ಯಾದಗಿರಿಯನ್ನ ಬಂದ್ ಮಾಡ್ತೇವೆ ಅಂತ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತೆ ಬೃಹತ್ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಯಾದಗಿರಿ ಡಿಸಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ ಯಾದಗಿರಿಯ ರೈತರು. ರಾಜ್ಯ ರೈತ ಸಂಘ, ಹಸಿರು ಸೇನೆ, ಉತ್ತರ ಕರ್ನಾಟಕದ ಅಧ್ಯಕ್ಷ ದೇವೇಂದ್ರಪ್ಪ ವಿ ಪೊಲೀಸ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ರಾಜು ಗೌಡ ಪಾಟೀಲ್ ಕೂಡ ಇದೇ ವೇಳೆ ಅವರಿಗೆ ಆಗ್ರಹವನ್ನ ಮಾಡಿದ್ದಾರೆ. ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ಅತಿ ತೀವ್ರಗತಿಯಲ್ಲಿ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರ ಕ್ರಾಸ್ದಲ್ಲಿ ಸುಮಾರು ಇವತ್ತು 9ನೇ ದಿನ ಹೋರಾಟ ತೀವ್ರಗತಿಯಲ್ಲಿ ಕಾಲಿಟ್ಟಿದೆ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಣ್ಣು ಮತ್ತು ಕಿವಿ ಮುಚ್ಕೊಂಡು ಒಬ್ಬರ ಮೇಲೆ ಒಬ್ಬರು ನ್ಯಾವನ ಹೇಳ್ಕೊಂತ ಏನಪ್ಪ ಅಂದ್ರೆ ರೈತರನ್ನು ದಿವಾಳಿಸ್ತಿದ್ದಾರೆ. ದಯವಿಟ್ಟು ನಮ್ಮ ಯಾದಗಿರಿ ಜಿಲ್ಲೆಯಿಂದ, ಯಾದಗಿರಿಯಲ್ಲಿ ಕೂಡ ಸುಮಾರು 1120 ಹೆಕ್ಟರ್ ಕಬ್ಬಿದೆ. ಇಲ್ಲಿ ಕೂಡ ಪ್ರತಿ ಒಂದು ಟನ್ನಿಗೆ 3,500 ರೂಪಾಯಿ ಬೆಲೆ ನಿಗದಿ ಆಗಬೇಕು. ಒಂದು ಮಾಧ್ಯಮದ ಮೂಲಕ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೇವೆ. ಇವತ್ತು 3,500 ಟನ್ನಿಗೆ ಪ್ರತಿ ಟನ್ನಿಗೆ ಇವತ್ತು ಘೋಷಣೆ ಆದಾಗ ಮಾತ್ರ ರೈತರ ಬದುಕು ಹಸನಾಗಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಭಾಳ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಸಿಲುಕಬೇಕಾಗ್ತದೆ. ಅದರ ಜೊತೆಗೆ ಇವತ್ತೇನು ಫ್ಯಾಕ್ಟ್ರಿಗಳು ಏನಪ್ಪ ಅಂದರೆ ಎಲ್ಲ ರಾಜಕಾರಣಿಗಳು ಇವತ್ತು ಶಾಸಕರು ಸಚಿವರು ಅದಾವ. ಅದಕ್ಕೆ ರೈತರ ಏನು ಬೇಡಿಕೆ ಅದಲ್ಲ ಈಡೇರಿಸ್ಬೇಕಾದ್ರೆ ಮೀನಾಮೇಷ ಮಾಡ್ತಾರೆ. ಇವತ್ತು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಎಲ್ಲ ಪಕ್ಷದವರು ಕೂಡ ಇವತ್ತು ಕಬ್ಬು ಕಾರ್ಖಾನೆಗಳು ಅದಾವ. ಅವುಗಳನ್ನು ಒಳಗೊಂಡಂತೆ ಇವತ್ತು ಏನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ರೈತರು ಮುಗಿಸಾಕತ್ತಾರ. ಅದಕ್ಕೆ ನಾವು ಏನು ಮಾಡಾಕತ್ತೀವಪ್ಪ ಅಂದರೆ ಇವತ್ತೆಲ್ಲ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮಾಧ್ಯಮದ ಮೂಲಕ 3,500 ರೂಪಾಯಿ ನೀವು ಘೋಷಣೆ ಮಾಡಿದಾಗ ಮಾತ್ರ ಏನು ಹೋರಾಟ ಆದಲ್ಲ. ಈಗ ಮತ್ತೆ ನಿನ್ನೆ ದಿನ ಇವತ್ತು ಶಿವಾನಂದ ಪಾಟೀಲ್ ಅವರು ಒಂದು ವೇಳೆ ಬೇಡಿಕೆ ಇಡೋದಿದ್ರೆ ನೀವು ಇಲ್ಲಿ ಯಾದಗಿರಿ ರೈತರು ಏನು ಮಾಡ್ತಾರೆ ನೆಕ್ಸ್ಟ್? ಬೇಡಿಕೆ ಈಡೇರದಿದ್ದರೆ ನಾವು ಯಾದಗಿರಿ ಕೂಡ ಬಂದ್ ಮಾಡೋದ್ರ ಮೂಲಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ. ಒಂದು ವಾರ ಹೆಚ್ಚಿಗಾಯಿತು. ಸುಮಾರು 7ರಿಂದ 8 ದಿವಸ ರೈತರು ರೋಡಲ್ಲಿ ಕೂತಿದ್ದಾರೆ. ಒಂದು ದಿವಸ ಅವ್ರು ಕೂತು ನೋಡ್ಲಿಕ್ಕೆ ಹೇಳ್ರಿ ಫ್ಯಾಕ್ಟ್ರಿ ಓನರ್ಗೆ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ. ಅವಾಗ ಗೊತ್ತಾಗುತ್ತೆ ಅವ್ರದ್ದು ಊಟದ ವ್ಯವಸ್ಥೆ ಏನು, ನೀರಿನ ವ್ಯವಸ್ಥೆ ಏನು, ಮಲ್ಕಲಿಕ್ಕೆ ವ್ಯವಸ್ಥೆ ಏನು. ಚಳಿ ಅನ್ನೋದೇ, ಗಾಳಿ ಅನ್ನೋದೇ, ಮಳೆ ಅನ್ನೋದೇ ರೈತರು ರೋಡಲ್ಲಿ ಮಲ್ಕೊಂಡಿದ್ದಾರೆ. ಇದೇ ಕೆಲಸ ನಿನ್ನೆ ಏನು ಮಾಡಿದ್ದಾರೆ CM ಅವ್ರು ನಿನ್ನೆ ಒಂದು ಮೀಟಿಂಗ್ ಕರೆದಿಗೇಸಿ ಇದೇ ಕೆಲಸ ಡೇ 1ನಲ್ಲೇ ಮಾಡಬೇಕಿತ್ತು, ಮೊದಲನೇ ದಿವಸನೇ ಮಾಡಬೇಕಿತ್ತು. ರೈತರಿಗೆ ಇವತ್ತಿಗೂ ಕೂಡ ಅವರು ರೈತರ ಹತ್ರ ಯಾರೂ ಬರ್ಲಿಕ್ಕೆ ರೆಡಿ ಇಲ್ಲ. ಅವ್ರನ್ನ ಬಿಟ್ಟು ಬೇರೆ ಜಿಲ್ಲಾದ ಸಚಿವರನ್ನ ಉಸ್ತುವಾರಿನವ್ರನ್ನ ಕಳಿಸ್ತಾ ಇದ್ದಾರೆ. ಅಲ್ಲಿದು ಸಕ್ಕರೆ ಸಚಿವರು ಬರ್ಲಿಕ್ಕೆ ರೆಡಿ ಇದ್ದಾರೆ. CM ಅವ್ರು ಬರ್ಬೇಕು ರೀ. ಇವತ್ತು ತುಮಕೂರಿಗೆ ಹೋಗೋದು ಏನು ಅವಶ್ಯಕತೆ ಇದೆ? ರೈತರಿಗಿನ್ನ ದೊಡ್ಡ ಕಾರ್ಯಕ್ರಮ ಏನಿದೆ ನಿಮಗೆ? ಬೇರೆ ಇವತ್ತು ತುಮಕೂರಿಗೆ ಹೋಗ್ತಾ ಇದ್ದೀರಿ, ಅದನ್ನು ಮೊಟಕುಗೊಳಿಸಿ ನೀವು ಬೆಳಗಾವಿ ಬರಬೇಕಿತ್ತಲ್ಲ. ಮೊದಲನೇದಾಗಿ ಇದು ನೋಡಿರಿ, BJP ಅವರು ಇವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಅವ್ರ ಮೇಲೆ ಹೇಳೋದು, ಇದೆಲ್ಲ ಒಂದು ನಾಟಕೀಯ. ಯಾಕೆ ಪ್ರತಿ ವರ್ಷ ಯಾವ ಥರ ಮಾಡ್ತಿದ್ರು ಕಬ್ಬುದು ದರ ನಿಗದಿ ಮಾಡ್ಬೇಕಂತಂದರೆ ಆರೋ ವೇಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟ್ ಎರಡೂ ಮಿಕ್ಸ್ ಮಾಡ್ಲಾಗತ್ತಾರ. ನಾವು ಹೇಳ್ತಾ ಇದ್ದೀವಿ ಆರೋ ವೇಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಬಿಟ್ಟು ನಮಗೆ 3,500 ಕಬ್ಬು ದರ ಕೊಡಬೇಕು. ಯಾವುದೇ ಒಬ್ಬ ರೈತ ಯಾವುದೇ ಬೆಳೆ ಬೆಳೆದರೂ ಕೂಡ ಅಡ್ವಾನ್ಸ್ ಆಗಿ ನಿಗದಿ ಮಾಡಲ್ಲ ರೈತರು ಬೆಳೆ. ಯಾವುದೇ ಒಂದು ಫ್ಯಾಕ್ಟ್ರಿ, ಈಗ ಫ್ಯಾಕ್ಟ್ರಿ ಇದೆ ಕಬ್ಬು ಫ್ಯಾಕ್ಟ್ರಿನೇ ತೊಗೊರಿ, ಮೊದಲೇ ಗೊತ್ತದವ್ರಿ 42ರಿಂದ 45 ರೂಪಾಯಿ ರೇಟು ಸಕ್ಕರೆ ಹೋಗ್ತದ, ಎಥೆನಾಲ್ ಹೋಗ್ತದ ಅಂತ ರೇಟ್ ಫಿಕ್ಸ್ ಅದ. ನಮ್ಮ ರೈತರಿಗೆ ಮಾತ್ರ ಯಾವುದೇ ಬೆಳೆಗೆ ತೊಗೊರಿ, ರೈತರನ್ನ ಬೆಳೆ
ಬಿಫೋರ್ ಬಿತ್ತನಕ್ಕಿಂತ ಮುಂಚೆ ರೇಟ್ ಬಂತಂದರೆ ಅವಾಗ ದೇಶಕ್ಕೆ ರೈತಗೆ ಮುಂದೆ ಬರ್ಲಿಕ್ಕೆ ಸಾಧ್ಯ. ನೀವು ಎಷ್ಟು ನಾವು ಇಷ್ಟು ಈಗಂತೂ ಸ್ಪಂದನೆ ಮಾಡೋದು ನಿಮ್ಮ ಹೋರಾಟ ಯಾವ ಸರ್ ನಮ್ಮ ಹೋರಾಟ ನೋಡ್ರಿ ಇವತ್ತಿಲ್ಲಿ ಮನವಿ ಪತ್ರ ಕೊಟ್ಟರೆ ಇಲ್ಲ ನಮ್ಮ ಹೋರಾಟ ಡಿ ಸಿ ಅವ್ರ ಮನವಿ ಪತ್ರ ಕೊಟ್ಟಿವಿ. ನಂಬಲ್ಲಿ ಕೂಡ ನಮ್ಮ ಜಿಲ್ಲಾ ಫ್ಯಾಕ್ಟ್ರಿ ಕೂಡ 1-2 ಇರೋದಿಲ್ಲ ಅಂತ ಏನು ಮಾಡ್ತಾರೆ ಅಂತಂದರೆ ಅವರು ಅಂಜಿಕೆ ಆಗ್ತಾರೆ ನಾವು ಪೇಮೆಂಟ್ ಕೊಡ್ಲಿಕ್ಕೆ. ಸುಮಾರು 1 ವರ್ಷದಿಂದ ಪೇಮೆಂಟ್ ಕೊಟ್ಟಿಲ್ಲ. ಎಷ್ಟೋ ರೈತರು ಗೋಳಾಡಿದ್ದಾರೆ. ನಂಬರ್ ಆಫ್ ಡೇಸ್ 14 ದಿನ ವರ್ಕಿಂಗ್ ಡೇಸ್ದಲ್ಲಿ ಕೊಡ್ಬೇಕು ಪೇಮೆಂಟು. ಅಂಥದನ್ನ 1 ವರ್ಷ 365 ಡೇಸ್ 365 ದಿವಸ ಆದ್ರೂ ಕೊಡ್ಲಿಕ್ಕೆ ರೆಡಿ ಇಲ್ಲ. ಸರ್ಕಾರ ಬೆಲೆ ನಿಗದಿ ಮಾಡೋದಿದ್ರೆ ನಿಮ್ಮ ಹೋರಾಟ ಏನಿರ್ತದೆ ನೆಕ್ಸ್ಟ್ ಯಾದಗಿರಿಯಲ್ಲಿ? ನೋಡ್ರಿ, ಈಗ ಆಲ್ರೆಡಿ ನಮ್ಮ ರೈತ ಸಂಘಟನೆಗಳು ಮತ್ತು ನಂತರ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಸಂಜೆವರೆಗೆ ಕಾಲ ಅವಕಾಶ ಕೊಟ್ಟಿದೆ ಸರ್ಕಾರಕ್ಕೆ. ಸರ್ಕಾರದವರು ಇದನ್ನ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡು ಇವತ್ತೇ ನಿರ್ಣಯ ಮಾಡಿದ್ರು ಸರಿ, ಮಾಡಲಿಲ್ಲ ಅಂದರೆ ಜಿಲ್ಲಾದಾದ್ಯಂತ ಯಾದಗಿರಿ ಜಿಲ್ಲೆ ಒಂದಲ್ಲ, ನಾವು 31 ಜಿಲ್ಲೆನ ನಾವು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀವಿ ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಪಡ್ತೀವಿ. ಮತ್ತು ಮೊದಲನೇದಾಗಿ ಈಗ ಆಲ್ರೆಡಿ ಸರ್ಕಾರ ಏನಂತಂದರೆ ಈಗಿದ್ದು ಸರ್ಕಾರ ಅವು ಇವು ಗ್ಯಾರಂಟಿ ಕೊಟ್ಟಿಗೆಸಿ ರೈತರಿಗೆ ಏನೂ ಕೊಡ್ತಾ ಇಲ್ಲ. ಕಳೆದ 3 ತಿಂಗಳು 2 ತಿಂಗಳಿಂದ ನಾವು ರಸಗೊಬ್ಬರಕ್ಕೆ ಎಷ್ಟು ಪರದಾಡಿದ್ದೀವಿ ನೀವೇ ನೋಡಿದ್ರಿ, ಎಲ್ಲ ಮೀಡಿಯಾದಾಗ ಬಂದಿದೆ ಹೌದಾ. ಅದ್ರ ಜೊತೆಗೆ ಅಂದ್ರೆ ರೈತರ ಶಾಪತ್ತಿ ಇವತ್ತಿನ ದಿವಸ ಐಸಿಯುದಾಗ ಹೋಗಿದೆ. ಸರ್ಕಾರ BJP ಗೌರ್ಮೆಂಟ್ ಆಲ್ರೆಡಿ ಸುಸೈಡ್ ಮಾಡ್ಕೊಂಡಿದೆ. ಅದು ವಿರೋಧ ಪಕ್ಷವಾಗಿ BJP ಗೌರ್ಮೆಂಟು ಎಲ್ಲೂ ಇಲ್ಲ. ಯಾವುದೋ ಒಂದು ಆಡಳಿತ ಪಕ್ಷಕ್ಕೆ ಎಷ್ಟು ವಿರೋಧ ಪಕ್ಷ ಇರಬೇಕು, ಆ BJP ಗೌರ್ಮೆಂಟು ಅಡ್ವಾನ್ಸ್ ಆಗಿ ಸುಸೈಡ್ ಮಾಡ್ಕೊಂಡು ಸತ್ತೋಗ್ಯದ. ನಮ್ಮ ರಾಜ್ಯದಾಗ ಇಲ್ಲ. ಅದರ ಪ್ರಕಾರ ಏನಂದ್ರೆ ಇವತ್ತಿನ ದಿವಸ ಈ ಕರ್ನಾಟಕ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ರೈತರ ಪರವಾಗಿಲ್ಲ, ರೈತರ ವಿರುದ್ಧವಾಗಿನೇ ಇದೆ ಅಂತ ಹೇಳಿ ಕಲಬುರಗಿಯ ಜೆಸ್ಕಾಂನ ಗ್ರಾಹಕ ಸೇವಾ ಕೇಂದ್ರವನ್ನ ಖುದ್ದಾಗಿ ಭೇಟಿ ನೀಡಿ ದೂರವಾಣಿ ಮೂಲಕ ಜನರ ಸಮಸ್ಯೆಯನ್ನ ಆಲಿಸಿ ಜನರ ಕುಂದುಕೊರತೆಗಳಿಗೆ ಸಿಬ್ಬಂದಿಗಳ ಸ್ಪಂದನೆಯನ್ನ ಗಮನಿಸಿ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇನ್ನು ಜನರಿಗೆ ಯಾವುದೇ ರೀತಿ ಕುಂದುಕೊರತೆ ಉಂಟಾಗದಂತೆ ನೋಡಿಕೊಳ್ಳುವುದೇ ನಮ್ಮ ಗುರಿ. ಇನ್ನು ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾದಾಗ ಜನರು ಜೆಸ್ಕಾಂ ಗ್ರಾಹಕ ಸೇವಾ ಕೇಂದ್ರವನ್ನ ಸಂಪರ್ಕಿಸಿ ಪರಿಹಾರವನ್ನ ಕಂಡುಕೊಳ್ಳಬೇಕು ಅಂತ ಪ್ರವೀಣ್ ಪಾಟೀಲ್ ಹರ್ವಾಳ್ ಅಂದ್ರೆ ಜೆಸ್ಕಾಂನ ಅಧ್ಯಕ್ಷರು ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಜೆಸ್ಕಾಮಿನ ಹೆಲ್ಪ್ ಲೈನ್ ಸೆಂಟರ್ಗೆ ಮೊನ್ನೆ ನಾನು ಪರ್ಸನಲಿ ವಿಸಿಟ್ ಮಾಡಿದೆ. ಅವರು ಹೆಂಗ ಕಸ್ಟಮರ್ಸ್ಗೆ ರಿಪ್ಲೈ ಮಾಡ್ತಾರ, ಹೆಂಗ್ ಕೆಲಸ ಆಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಹೆಂಗಾಗುತ್ತೆ, ಸಿಸ್ಟಮ್ ಏನು ಅಂತ ತಿಳ್ಕೊಳ್ಳೋದು ನಾನೇ ಹೋಗಿದ್ದೆ ಅಲ್ಲಿ ಖುದ್ದಾಗಿ. ಹೋದಾಗ ಅದು ನೋಡಿದೆ ಸಿಸ್ಟಮ್. ನಮ್ಮ ಸಿಬ್ಬಂದಿಗಳು ಎಲ್ಲರೂ ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರು. ನಾನು ಕುಂತು 1-2 ಜನರು ಸಮಸ್ಯೆ ಏನಿರುತ್ತಂತ ನಾನೇ ತಿಳ್ಕೊಬೇಕಂತ ನಾನೇ 1-2-3 ಕಾಲ್ ತಗೊಂಡಾದಾಗ 1-2 ಜನ ಕೇಸಸ್ ಇದ್ವು. ಒಬ್ಬರು ಯಾರೋ ಪಾಪ ಮನುಷ್ಯಾಂತಿ ಇತ್ತಂತ, ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ ಸರ್, ನಮ್ದು ಮನುಷ್ಯಾಂತಿ ಒಂದು ಕತ್ಲಲ್ಲಿ ಇದೀವಿ ಅಂತ. ನಾನು ಇಮಿಡಿಯೇಟ್ ಒಂದು ಡಬಲಿಗೆ ಫೋನ್ ಮಾಡಿ ಅಲ್ಲಿ ನೋಡ್ರಿ ಅವ್ರ ಮನುಷ್ಯಾಂತಿ ಇದೆ, ಇಮಿಡಿಯೇಟ್ ಕರೆಂಟ್ ಕೊಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ 5 ನಿಮಿಷನೇ ಅಲ್ಲಿ ಕರೆಂಟ್ ಕೊಡಿ. ಅದೇ ರೀತಿ ಸುಮಾರು ಕಂಪ್ಲೇಂಟ್ಸ್ ಇದ್ವಿ, ಅವಕ್ಕೆಲ್ಲ ಅಟೆಂಡ್ ಆಗಂತ ಹೇಳಿದೆ. ಬಟ್ ತುಂಬಾ ಜನ ಹೇಳ್ತಾ ಇದ್ರು ಬಿಸಿ ಬರುತ್ತಿಲ್ಲ ಏನಂತ. ನಾನು ಅದಾದ್ಮೇಲೆ ಅಧಿಕಾರಿಗಳಿಗೆ ಕರೆದು ಎಕ್ಸ್ಟೆಂಡ್ ಮಾಡಿ ಕಾಲ್ ಸೆಂಟರ್ಸ್ ಏನು ಜನ ಸ್ಟಾಫ್ ಇದೆ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ನಾನು ನಿರ್ದೇಶನ ಕೊಟ್ಟಿದ್ದೀನಿ ಅವರಿಗೆ. ಅದು ಎಲ್ಲ ನಮ್ಮ ಕಮಿಟಿಯಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಅದು ಎಕ್ಸ್ಟೆಂಡ್ ಮಾಡ್ಬೇಕಂತ ಒಂದು ಪ್ಲಾನ್. ಮುಂಚೆ ಜೆಸ್ಕಾಂ ಅಲ್ಲಿ ಯಾರು ಪೊಲಿಟಿಕಲ್ ಚೇರ್ಮನ್ ಆಗಿರ್ಲಿಲ್ಲ, ಅಧಿಕಾರಿಗಳು ಮಾತ್ರ ಇದ್ರು. ನಾನು ಆಗ್ತಿದ್ದಾರೆ ಜನ ಹೇಳ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ಜನರಿಗೆ ವಿ ಓಪನ್ ಗೇಟ್ ಫಾರ್ ಅಂದ್ರೆ ನಮ್ದು ಬಾಗಿಲು ಸಾಮಾನ್ಯ ಜನರಿಗೆ ಓಪನ್ ಇಟ್ಟಿದೀವಿ. ನಾನು ಇಲ್ಲಿ ಬೆಳಿಗ್ಗೆ 10:30-11ರಿಂದ 5:30 ನಾನು ಇಲ್ಲೇ ಇರ್ತೀನಿ. ನಾನು ಇಲ್ಲಿ ಇದ್ದು ಸುಮಾರು ಜನ ಬರ್ತಾ ಇದ್ದಾರೆ. ಸಣ್ಣ ಕೆಲಸ ಇರುತ್ತೆ ಅವ್ರಿಗೆ, ಸುಮಾರು ಪೋಲ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್, ರೈತರ ಟ್ರಾನ್ಸ್ಫಾರ್ಮರ್ ಪ್ರಾಬ್ಲಮ್ಸ್ ಇರ್ಬೋದು, ಬಿಲ್ ಸಮಸ್ಯೆ, ಕನೆಕ್ಷನ್ ಪ್ರಾಬ್ಲಮ್ಸ್, ತುಂಬಾ ಜನ ಬರ್ತಾರೆ. ಇಮಿಡಿಯೇಟ್ ಇಲ್ಲಿ ಕೂತ್ಬಿಟ್ಟು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಿಂದ ಜನರಿಗೂ ತುಂಬಾ ಹೆಲ್ಪ್ ಆಗ್ತದೆ ಅಂತ ಅವರಾಗ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಜನರು ನನ್ಗೆ ಹೇಳಿರೋದು ಸರ್ ನೀವು ಇದೀರಿ ಅಂತ ಇದು ಬೇಗ ಆಗ್ತಾ ಇದ್ದಾರೆ ನನ್ ಕೆಲಸ ಅಂತ. ಇನ್ನೊಂದು ಮೊನ್ನೆ ಒಬ್ರು ಯಾರೋ ಅವರು ಇದ್ರ ಬೇಸ್ ಮೇಲೆ ಅವ್ರ ಮನೇಲಿ ಯಾರೋ ತೀರ್ಕೊಂಡಿದ್ರು, ಗವರ್ಮೆಂಟ್ ಒಂದು ಲೈನ್ ಮ್ಯಾನ್ ಏನೋ ತೀರ್ಕೊಂಡಿದ್ರು. 2 ವರ್ಷದಿಂದ ಅದು ಕಂಪನ್ಸೇಷನ್ ಬೇಸ್ ಮೇಲೆ ಒಂದು ಫೈಲ್ ಹೆಲ್ಡ್ ಅಪ್ ಇತ್ತು. 2 ವರ್ಷದಿಂದ ಅಲ್ಲಿ ನಾನು ಬಂದ್ಮೇಲೆ ವಿದಿನ್ 3 days ಆ ಒಂದು ಫೈಲ್ ಪುಟ್ ಅಪ್ ಮಾಡಿಸಿ ಅವನಿಗೆ ₹1 ಎಲ್ಲಿ ಖರ್ಚಾಗ್ಲಾರ್ದಂಗೆ ಒಂದು ಜಾಬ್ ಆರ್ಡರ್ನು ಮನೆ ಕೊಡ್ತಿದ್ದೀನಿ ನಾನು. ಅವ್ರು ಇಡೀ ಎಂಟೈರ್ ಫ್ಯಾಮಿಲಿ ಬಂದು ನಮ್ಗೆ ತುಂಬಾ ಅಳ್ತಾ ಇದ್ರು, ಬಡವರು ಸರ್ ಆಗ್ತಾ ಇರಲಿಲ್ಲ ಅಂತ. ಇದೊಂದು ಸಣ್ಣ ಕೆಲಸ ಇರುತ್ತೆ, ಫಾಲೋ ಅಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ನಾನು ಎಲ್ಲಾ ಜನರಿಗೆ ಹೇಳೋದೇನಪ್ಪ ಅಂದ್ರೆ ನಿಮ್ದು ಏನೇ ಕುಂದುಕೊರತೆ ಖುದ್ದಾಗಿ ಬಂದಿಲ್ಲ ಆಫೀಸಲ್ಲಿ ಭೇಟಿಯಾಗಿ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಅಂತ ತಮ್ಮ
ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಯೋಗಿ ವೃತ್ತದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ, ರೈತರ ಮನವಿಗೆ ಸರ್ಕಾರ ಸ್ಪಂದಿಸದ ಹಿನ್ನೆಲೆ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಿಳಿದಿದ್ದಾರೆ ಕಬ್ಬು ಬೆಳೆಗಾರರು. ತಮ್ಮ ಮನವಿಗೆ ಸರ್ಕಾರ ಸ್ಪಂದಿಸಲಿ ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಪ್ರತಿಭಟನೆಯಲ್ಲಿ ಕರವೇ ಮುಖಂಡರು ಕೂಡ ಸಾಥನ್ನ ಕೊಟ್ಟಿದ್ರು. ಅರೆ ಬೆತ್ತಲೆಯಾಗಿ ಉರುಳು ಸೇವೆ ಮಾಡ್ತಿದ್ದಾರೆ ಅನ್ನದಾತರು. ಇನ್ನು ರೈತರ ಪ್ರತಿಭಟನೆಗೆ ರೈತ ಮಹಿಳೆಯರು ಕೂಡ ಸಾಥನ್ನ ಕೊಟ್ಟಿದ್ದಾರೆ, ಕೈ ಜೋಡಿಸಿದ್ದಾರೆ. ಇವತ್ತು ಸಂಜೆ ಒಳಗೆ ರೈತರು ಕೊನೆಯ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ನೀಡಿದ್ರು. ಇವತ್ತು ಒಂದು ಉರುಳು ಸೇವೆ ಮುಖಾಂತರ ರೈತರಿಗೆ ನ್ಯಾಯಯುತವಾದ 3,500 ರೂಪಾಯಿ ಬೆಲೆ ಫ್ಯಾಕ್ಟರಿ ಅವರು ಕೊಡಲೇಬೇಕು. ಹೋರಾಟ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಜೈ ಜವಾನ್, ಜೈ ಕಿಸಾನ್. ರೈತರ ಕಬ್ಬಿನ ಕಿಚ್ಚಿನಿಂದ ರೈತರು ರಾಷ್ಟ್ರೀಯ ಹೆದ್ದಾರಿಯಾದ ಪುಣೆ ಬೆಂಗಳೂರು ಬಂದ್ ಮಾಡಿ ಹತ್ತರಗಿ ಟೋಲ್ ಗೇಟ್ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಗೇಟ್ ಬಂದ್ ಮಾಡಿದ್ರು. ಈ ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜಿಸಲಾಗಿತ್ತು. ಆದರೆ ಕಳೆದ 2 ಗಂಟೆಗಳಿಂದ ರೈತರ ಆಕ್ರೋಶ ತೀವ್ರವಾಗಿದ್ದರಿಂದ ಪೊಲೀಸರು ರೈತರನ್ನ ತಡೆ ಹಿಡಿಯಲು ಹರಸಾಹಸ ಮಾಡಿದ್ದಾರೆ. ರೈತರು ರೊಚ್ಚಿಗೆದ್ದ ಕಾರಣ ಪೊಲೀಸರು ಪ್ರತಿಭಟನಾಕಾರರನ್ನ ಚದುರಿಸಲು ಲಾಠಿ ಪ್ರಹಾರವನ್ನ ನಡೆಸಿದ ಹಿನ್ನೆಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಈ ಕಲ್ಲು ತೂರಾಟದಿಂದ ಹಲವು ವಾಹನಗಳು ಜಖಂವಾಗಿದ್ದು ಪೊಲೀಸರು ಸೇರಿ ಹಲವರಿಗೆ ಗಂಭೀರ ಗಾಯಗಳು ಕೂಡ ಆಗಿವೆ. ಕಬ್ಬಿನ ಬೆಲೆ ಏರಿಕೆಯನ್ನು ಆಗ್ರಹಿಸಿ ಕಾಗವಾಡ ಶೆಡ್ವಾಳ್ ಪಟ್ಟಣದಲ್ಲಿ ರಸ್ತೆಗೆ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಸೇರಿದಂತೆ ವಿವಿಧ ಸಂಘಟನೆಯವರು ಪ್ರತಿಭಟನೆ ನಡೆಸಿದ್ರು. ಇನ್ನು ಕಾಗವಾಡ ಪಟ್ಟಣದಲ್ಲಿ ವಕೀಲರ ಸಂಘ ಸೇರಿ ಕನ್ನಡ ಪರ ಸಂಘಟನೆಯವರು ಕೂಡ ಧರಣಿ ನಿರತ ರೈತರಿಗೆ ಸಾಥನ್ನ ನೀಡಿದ್ರು. ಇನ್ನು ಈ ಸಮಯದಲ್ಲಿ ಮಾತನಾಡಿದ ಶೀತಲ್ ಪಾಟೀಲ್, ಕರ್ನಾಟಕದಲ್ಲಿ ಕಳೆದ 8 ದಿನಗಳಿಂದ ರೈತರು ಬಿಸಿಲು ಚಳಿ ಮಳೆಯನ್ನ ಲೆಕ್ಕಿಸದೆ ಪ್ರತಿಭಟನೆ ನಡೆಸುತ್ತಿದ್ದು ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆಯಾಗಿ 3,500 ರೂಪಾಯಿ ಘೋಷಿಸಬೇಕು ಎಂದರು. ಇನ್ನು ಗಡಿ ಭಾಗದಲ್ಲಿ ರೈತರು ಮಹಾರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆ 3,700 ರೂಪಾಯಿ ಕೊಡಿ ರೈತರು ಪಟ್ಟು ಹಿಡಿದಿದ್ದು ಒಂದು ವೇಳೆ ಯೋಗ್ಯ ದರ ಕೊಟ್ಟರೆ ಈ ಭಾಗದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಕಳಿಸುವ ರೈತರು ಮಹಾರಾಷ್ಟ್ರಕ್ಕೆ ಕಳಿಸಲು ನಿರ್ಧರಿಸಲಾಗುವುದು ಎಂದರು. ಇನ್ನು ಈ ಸಮಯದಲ್ಲಿ ರೈತರು ಎತ್ತಿನ ಬಂಡಿ ಹಾಗೂ ಬಾರುಕೋಲು ರಸ್ತೆಗೆ ಬಾರಿಸುವ ಮೂಲಕ ಸರ್ಕಾರಕ್ಕೆ ಏಟು ಕೊಡ್ತಾ ಇದ್ದೇವೆ ಅಂತ ಪ್ರತಿಭಟನೆಯನ್ನು ನಡೆಸಿದ್ದಾರೆ. 3,652 ಡಿಕ್ಲೇರ್ ಮಾಡಿದ ಒಂದು ಸಕ್ಕರೆ ಕಾರ್ಖಾನೆ 3,614 ಮಾಡಿದರು. ಈಗಾಗಲೇ ಸುಮಾರು ಸಕ್ಕರೆ ಕಾರ್ಖಾನೆಗಳ 32-33 ಏನಿತ್ತು 3,500 ಕೂಡ ಇವತ್ತು 1-2-3 ಸಕ್ಕರೆ ಕಾರ್ಖಾನೆಗಳು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಆದ್ರೆ शेतकरी संघटनेदवರ ಬೇಡಿಕೆ ಏನೈತಪ್ಪ ಅಂತಂದ್ರೆ 3751 ಬೇಡಿಕೆ ಐತಿ. ಮಹಾರಾಷ್ಟ್ರದ शेतकरी ಸಂಘಟನೆಯವರು ಅವರ ನಿರ್ಣಯ ತಗೋಬಹುದು. ಅವರು ಎಷ್ಟು ನಿರ್ಣಯ ತಗೊಂಡ ನಮ್ಮದು ಮುಗಿತ್ತು ಅಂತ ಹೇಳ್ತಾರೋ ಅವತ್ತಿನ ದಿವಸ ಅಲ್ಲಿ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಮಹಾರಾಷ್ಟ್ರದಲ್ಲಿ ಆಗಲಿ, ಆದ ನಂತರ ನಮ್ಮಲ್ಲಿ ಕಬ್ಬ ಕಡಿಯುವಂತ ವ್ಯವಸ್ಥೆ ಆಗ್ಬೇಕು. ಆಯ್ತು ಬಲ್ ಡಿಕ್ಲೇರ್ ಆಯ್ತು ಅಂತೇಳಿ ಇಲ್ಲಿ ಕಬ್ಬ ಕಡಿಲಿಕ್ಕೆ ನಾವು ಒಂದ್ ವೇಳೆ ನಮ್ಮ ರೈತರ ಪ್ರಾರಂಭ ಮಾಡಿದ್ದೇ ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ಏನ್ ನೇತೃತ್ವ ವಹಿಸ್ಕೊಂಡು 8 ದಿವಸದಿಂದ ಬಿಸಿಲ ಮಳೆ ಅನ್ನೋದನ್ನ ರಾಜ್ಯ ಹೆದ್ದಾರಿ ಮೇಲೆ ಅವರ ಅಲ್ಲೇ ಊಟ ತಿಂಡಿ ಮಾಡಿ ಅಲ್ಲೇ ಏನು ಮಲ್ಕೊಂಡ ಆ ಹೋರಾಟ ಮಾಡ್ತಿರುವಂತ ರೈತರಿಗೆ ನಾವು ಅನ್ಯಾಯ ಮಾಡಿದಂಗ ಆಗ್ತದ. ದಯಮಾಡಿ ಮಹಾರಾಷ್ಟ್ರದ ಬಾರ್ಡರ್ ಇರುವಂತ ಶೆಡ್ಬಾಳ್ ಇರ್ಬೋದು, ಕಾಗವಾಡ, ಸಿರುಗುಪ್ಪಿ, ಜುಗುಳು, ಮಂಗಾವತಿ, ಶಾಪುರ್
ಈ ಭಾಗದ ಸಾಕಷ್ಟು ಕಬ್ಬ ಮಹಾರಾಷ್ಟ್ರ ಹೋಗ್ತದ. ಇನ್ನು ಔರಾದ ತಾಲೂಕು ಆಸ್ಪತ್ರೆಯಲ್ಲಿ ಔಷಧಿ ಕೊರತೆಯ ವಿಚಾರವಾಗಿ ಔಷಧಿ ಕೊರತೆ ಇದೆ ಅಂತ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳನ್ನ ಬಳಸಿಕೊಂಡು ಸುದ್ದಿಯನ್ನ ಬಿತ್ತರಿಸಿತ್ತು. ಇನ್ನು ಔಷಧಿ ಕೊರತೆ ಇಲ್ಲ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಔಷಧಿ ಕೊರತೆ ಆರೋಪ ಸತ್ಯಕ್ಕೆ ದೂರವಾಗಿದೆ. ಆಸ್ಪತ್ರೆಯಲ್ಲಿ ಅಗತ್ಯ ಔಷಧಿಗಳೆಲ್ಲವೂ ಕೂಡ ಲಭ್ಯ ಇವೆ. ಕೊರತೆ ಇರುವ ಔಷಧಿಗಳನ್ನ ABRK ನಲ್ಲಿ ಖರೀದಿಗೆ ಸೂಚನೆಯನ್ನ ನೀಡಿದ್ದೇವೆ. ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಸೆನ್ಸಿಯಲ್ ಮೆಡಿಸಿನ್ಸ್ಗಳ ಕೊರತೆ ಇಲ್ಲ. ನಿಮ್ಮ ವರದಿ ನೋಡಿ ನಾನು ಈಗಾಗಲೇ ವೈದ್ಯರೊಂದಿಗೆ ಮಾತನಾಡಿದ್ದೇನೆ. ಪ್ಯಾಂಟೋಪ್ರೊಜೋಲ್ ಕೊರತೆ ಏನು ಇದೆ, ಅದರ ಬದಲು ರ್ಯಾನಿಟಿಡಿಯಲ್ ಲಭ್ಯವಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಯಾವುದೇ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ಅಧಿಕಾರಿ ಜ್ಞಾನೇಶ್ವರ್ ನೀರ್ಗುಡೆ ತಿಳಿಸಿದ್ದಾರೆ. ಹಾಗಿದ್ರೆ ಅಲ್ಲಿರುವಂತಹ ಔಷಧಿಗಳ ಕೊರತೆ ಇದೆ ಅಂತ ನಾವು ಸುದ್ದಿ ಬಿತ್ತರಿಸಿಲ್ಲ, ಸಾರ್ವಜನಿಕರ ಮಾಹಿತಿಯನ್ನ ಆಧರಿಸಿ ಸುದ್ದಿಯನ್ನ ಬಿತ್ತರಿಸಿದ್ದೇವೆ. ಇಲ್ಲಿ ಸಾರ್ವಜನಿಕರು ಆತಂಕ ಎಂದು ಕೂಡ ಪಡಲ್ಲ. ಅಧಿಕಾರಿಗಳೇ, ನೀವು ಸರಿಯಾಗಿ ಅಲ್ಲಿ ವೈದ್ಯರನ್ನ ನಿಯೋಜಿಸಿ ಸರಿಯಾಗಿ ಗುಳಿಗೆಗಳನ್ನ ಸರಿಯಾಗಿ ಮಾತ್ರೆಗಳನ್ನ ನೀಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಹಾಗಿದ್ರೆ ಜ್ಞಾನೇಶ್ವರ್ ನೀರ್ಗುಡಿ ಏನ್ ಹೇಳಿದ್ರು ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಆಗಲೇ ತಾವು ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಔರಾದಲ್ಲಿ ಮೆಡಿಸಿನ್ ಕೊರತೆ ಇದೆ ಅಂತ ನಾನು ವರದಿಯಾಗಿದೆ. ಸದ್ಯಕ್ಕೆ ಇದು ವರದಿ ದೂರು. ನಾವೇನಾದರೆ ಯಾವುದೇ ಎಸೆನ್ಷಿಯಲ್ ಮೆಡಿಸಿನ್ಸನ್ನು ಏನು ಎಸೆನ್ಷಿಯಲ್ ಆರೋಗ್ಯಕ್ಕೆ ಏನು ಇಂಪಾರ್ಟೆಂಟ್ ಏನು ಮೆಡಿಸಿನ್ಸ್ ಎಲ್ಲನೇ ಲಭ್ಯಗಳಿದ್ದಾವೆ. ಯಾವುದು ಲಭ್ಯತೆ ಇಲ್ಲ, ನಾವು ABRKದಲ್ಲಿ ನಾವು ಬೇಡಿಕೆ ಅನುಗುಣವಾಗಿ ನಾವು ಒಂದು ಕಮಿಟಿ ಮಾಡಿಕೊಂಡು ನೀಡ್ ಬೇಸ್ ಕಮಿಟಿ ಮಾಡಿಕೊಂಡು ಎಸೆನ್ಷಿಯಲ್ ಮೆಡಿಸಿನನ್ನು ನಾವು ABRKದಾಗ ಖರೀದಿ ಮಾಡೋಕ್ಕೆ ನಾವು ಎಲ್ಲರಿಗೂ ಆಲ್ರೆಡಿ ಸೂಚನೆ ಕೊಟ್ಟಿದ್ದೀವಿ. ಆ ಥರನೇ ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ, ಸಾರ್ವಜನಿಕ ಆಸ್ಪತ್ರೆಯಲ್ಲಿ, ಸಮುದಾಯದಲ್ಲಿ ಯಾವುದೂ ಎಸೆನ್ಷಿಯಲ್ ಮೆಡಿಸಿನ್ ಕೊರತೆ ಇಲ್ಲ. ನಾನು ವರದಿ ಬಂದಿದ ತಕ್ಷಣ ನಾನು ಅಲ್ಲಿ ಫೋನ್ ಮುಖಾಂತರ ನಾನು ಎಲ್ಲ ತೊಗೊಂಡಿದ್ದೀನಿ ಮಾಹಿತಿ. ಅಲ್ಲಿ ಆಲ್ರೆಡಿ ಎಲ್ಲ ಮೆಡಿಸಿನ್ಸ್ ಇದ್ದಾವೆ. ಅದು ಏನು ಪ್ಯಾಂಟೋಪ್ರೊಜೋಲ್ ಅಂತ ಹಾಕಿದ್ದೀರಾ, ಆ ಪ್ಯಾಂಟೋಪ್ರೊಜೋಲ್ ಬದಲು ರೆಂಟಿಟಿನೂ ನಾವು ಕೊಡ್ಬೋದು. ಯಾವ ಅದರಲ್ಲಿ ಮೆಡಿಸಿನ್ಸಲ್ಲಿ ಕಾಂಟ್ರಾಇಂಡಿಕೇಶನ್ ಅದ ಆ ಮೆಡಿಸಿನನ್ನು ನಾವು ಉಪಯೋಗಿಸ್ತಾ ಇಲ್ಲ. ಸೊ ಯಾವುದು ಮೆಡಿಸಿನ್ ಕೊರತೆ ಇಲ್ಲ. ಯಾರು ಈ ಥರ ಅನಾವಶ್ಯಕವಾಗಿ ಯಾರು ಆತಂಕ ಬೇಡ, ಸಾರ್ವಜನಿಕರಿಗೆ ವಿನಂತಿ ಮಾಡ್ತೀನಿ. ಆರೋಗ್ಯ ಸೇವೆ ನಾವು ಉತ್ತಮವಾಗಿ ಕೊಡ್ತಾ ಇದ್ದೀವಿ. ಹೀಗೆ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ನಾನು ಇನ್ನೊಂದು ಸಲ ಕೇಳ್ಕೊತೀನಿ, ನಮ್ಮ ಎಲ್ಲರ ಈ ಥರ ಏನಾರ ಇತ್ತಂದ್ರೂ ಕೂಡ ನಮಗೆ ಗಮನಕ್ಕೆ ತಂದುಬಿಟ್ಟು ನಾವು ಇಮಿಡಿಯೇಟಾಗಿ ಅದ್ರ ಪ್ರಕಾರ ಸಾಲ್ವ್ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮತ್ತು ಆರೋಗ್ಯ ಇಲಾಖೆ ಯಾವುದು ಇದು ಬಂದಂದ್ರೂ ಕೂಡ ನಾವು ಎಲ್ಲ ಇದಕ್ಕೆ ಸಿದ್ಧವಾಗಿದ್ದೀವಿ. ಯಾವುದು ಮೆಡಿಸಿನ್ ಕೊರತೆ ಇಲ್ಲ ಅಂತ ನಾನು ನಿಮ್ಮ ಮುಖಾಂತರ ಎಲ್ಲರಿಗೆ ಹೇಳೋಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಪರ್ಯಾಯ ಇದೆ. ಈ ABRK ಅದೊಂದು ಅಡಿಯಲ್ಲಿ ಯಾವುದು ಅನುದಾನಿತ ಆಸ್ಪತ್ರೆಯಲ್ಲಿ ಅಂದರೆ ಎಮರ್ಜೆನ್ಸಿಯಲ್ ಮೆಡಿಸಿನ್ ತೊಗೊಳ್ಬೇಕಂದ್ರೆ ಮಾನ್ಯ ಸರ್ಕಾರದಿಂದನೇ ನಮಗೆ ಆದೇಶ ಇದೆ. ಆ ಆದೇಶನವಾಗಿ ನಾವು ಮಾಡ್ತಾ ಇದ್ದೀವಿ. ಇವಾಗಿದು ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಮಾರ್ನಿಂಗ್ ನ್ಯೂಸ್ ರೌಂಡ್ ಅಪ್ನಲ್ಲಿ.